ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಯುವ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಮಾತನಾಡಿ, ಡಾ ಕೆ ಸುಧಾಕರ್ ಅವರ ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಅಗಾಧವಾಗಿದೆ. ಶಿವೋತ್ಸವ, ಚಿಕ್ಕಬಳ್ಳಾಪುರ ಉತ್ಸವ, ಈಶಾ ಫೌಂಡೇಶನ್, ಎಚ್ಎನ್ ವ್ಯಾಲಿ ಯೋಜನೆ, ಎತ್ತಿನಹೊಳೆ ಯೋಜನೆ ಸೇರಿದಂತೆ ಜನ ಮೆಚ್ಚುವ ಕೆಲಸ ಮಾಡಿರುವ ನಮ್ಮ ನಾಯಕರ ಬಗ್ಗೆ ಮಾತನಾಡುವ ಯೋಗ್ಯತೆ ನಾಗೇಶ್ ರೆಡ್ಡಿ ಅವರೇ ನಿಮಗಿಲ್ಲ. ಹಿರಿಯ ಮುಖಂಡರನ್ನು ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ದೊಡ್ಡವರನ್ನ ಮಾತನಾಡಿದರೆ ನಾವು ದೊಡ್ಡವರಾಗುತ್ತೇವೆ ಎಂಬ ಭ್ರಮೆ ತರವಲ್ಲ. 2.5 ವರ್ಷದಲ್ಲಿ ನಿಮ್ಮ ಶಾಸಕರ ಸಾಧನೆ ಏನು ಎಂಬುದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಎಂದು ನಾಗೇಶ್ ವಿರುದ್ಧ ಕಿಡಿಕಾರಿದರು. ಜನತೆಗೆ ಗೊತ್ತು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಚಿಕ್ಕಬಳ್ಳಾಪುರನ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ಯಾವ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ 224 ಕ್ಷೇತ್ರಗಳಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಅವರೇ ಹೇಳ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಎಲ್ಲಿ ತರ್ತಾರೋ ಗೊತ್ತಿಲ್ಲ, ನಮ್ಮ ಸುಧಾಕರ್ ಅವರು ತುಂಬಾ ಅಭಿವೃದ್ಧಿ ಮಾಡ್ತಿದ್ದಾರೆ. ಈಶಾ ಫೌಂಡೇಶನ್ ಬರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಅದೇ ರೀತಿಯಾಗಿ ಎಚ್ಎನ್ ವ್ಯಾಲಿ ನೀರು ಎಷ್ಟು ಕೆರೆಗಳಿಗೆ ಹರಿಸಿ ಇವತ್ತು ನಾವೆಲ್ಲ ರೈತರು ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ರೈತರ ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ನೆಮ್ಮದಿಯಾಗಿ ನಾವು ಒಂದು ಬೋರ್ ಹಾಕ್ಸ್ಬೇಕಂದ್ರೆ 8 ರಿಂದ 10 ಲಕ್ಷ ದುಡ್ಡು ಬೇಕಾಗ್ತಿದೆ. ಆದರೆ ಸುಮಾರು ಒಂದು 4 ವರ್ಷದಿಂದ ನಾವು ಯಾವುದೇ ಬೋರ್ ತಂಟೆಗೆ ಹೋಗ್ತಿಲ್ಲ. ನಮಗೆ ಬೋರ್ಗಳಲ್ಲಿ ಇರೋ ಬೋರಲ್ಲಿ ಒಳ್ಳೆ ಉತ್ತಮವಾದ ನೀರು ಮೇಲಕ್ಕೆ ಬಂದು ನಾವು ಒಂದು 700-800 ಅಡಿಗೆ ಈಗ ನೀರು ಸಿಗ್ತಾ ಇದೆ ನಮಗೆ. ಮೊದಲು 1000-1200 ಅಡಿಗೆ ಹೋಗ್ಬೇಕಾಗಿತ್ತು. ನಾನು ಸಮೇತ ಒಂದು 4-5 ಬೋರ್ ಹಾಕ್ಸಿ ನಾನು ಇವತ್ತು ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು, ಎತ್ತಿನಹೊಳೆ ಯೋಜನೆ ನಮ್ಮ ಇದೇ ಸಿದ್ದರಾಮಣ್ಣವ್ರ ಸರ್ಕಾರ ಇನ್ನೇನು ಬಂದ್ಬಿಡುತ್ತೆ. ನಾನು 2.5 ವರ್ಷ ಆಗಿದೆ ಸ್ವಾಮಿ, ಎಲ್ಲಿ ನಿಮ್ಮ ಸರ್ಕಾರ ಎತ್ತಿನಹೊಳೆ ತಂದಿದ್ದು? ಇದೇ ಬಿಜೆಪಿ ಸರ್ಕಾರ ಇದ್ದಿದ್ರೆ ಇಷ್ಟೊಳಗಡೆ ಎತ್ತಿನಹೊಳೆ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಭಾಗಕ್ಕೆ ಬರ್ತಿತ್ತು. ಅದೇ ರೀತಿಯಾಗಿ ನಂದಿ ಗಿರಿಧಾಮ ನಂದಿ ಉತ್ಸವ ಅಂತೇಳಿ 3 ವರ್ಷ ನಮ್ಮ ಸಂಸದರು ಮಾಡಿದ್ರು. ಶಿವೋತ್ಸವ ಕಾರ್ಯಕ್ರಮಗಳನ್ನು ಕೊಟ್ಟರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ನಮ್ಮ ಸರ್ವಂಗಿ ಸ್ಟೇಡಿಯಂ ಅಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಅಂತ ಹೇಳ್ಬಿಟ್ಟು ಸುಮಾರು ಒಂದು 8-10 ದಿನಗಳ ಕಾಲ ಮಾಡ್ತಾರೆ. ಎಲ್ಲಿಂದನೋ ಸುಮಾರು ಗಣ್ಯಾತಿ ಗಣ್ಯರೆಲ್ಲ ಬಂದು ನಮ್ಮ ಚಿಕ್ಕಬಳ್ಳಾಪುರನ ಹೊಗಳ್ಬಿಟ್ಟು ಹೋಗ್ತಾರೆ. ಆ ಹೊಗಳೋದಕ್ಕೆ ಕಾರಣ ಯಾರಪ್ಪ? ಇದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಈ ಕಾರ್ಯಕ್ರಮಗಳೆಲ್ಲ ಪ್ರತಿಯೊಂದು ಕಾರ್ಯಕ್ರಮವನ್ನು ಚಾಚು ತಪ್ಪದೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿದ್ರು. 2.5 ವರ್ಷ ಆಗಿದೆ. ನೀವು ಏನು ಅಭಿವೃದ್ಧಿ ಮಾಡಿದಿರೋ ನನ್ನ ಹತ್ರ ದಾಖಲೆ ಇದೆ. ದಯವಿಟ್ಟು ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಮಾಡಿ. ನೀವೇನು ದಾಖಲೆಗಳು ಕೊಡ್ತೀರೋ ಅದಕ್ಕೆ ಉತ್ತರವಾಗಿ ನಾವು ನಮ್ಮ ಶಾಸಕರಾಗಿದ್ದಾಗ ನಮ್ಮ ಸುಧಾಕರ್ ಅಣ್ಣವರು ಏನು ಮಾಡಿದ್ದಾರೆ, ನಮ್ಮ ಸಂಸದರಾದ್ಮೇಲೆ ಏನು ಮಾಡಿದ್ದಾರೆ, 8 ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ನಾವು ದಾಖಲೆ ಕೊಡ್ತೀವಿ. ಬಟ್ ದೊಡ್ಡವ್ರನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾಗ್ತಿದೆ. ಅವ್ರು ಹಿರಿಯರಿದ್ದಾರೆ. ಅವರು ಒಂದು ಪಾರ್ಲಿಮೆಂಟಲ್ಲಿ ಅವರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರನ ಪ್ರತಿಬಿಂಬಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವ್ರನ್ನ ಫೈನಾನ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಮಾಡಿದ್ದಾರೆ ಅಂದ್ರೆ ಅವರ ಗತ್ತು ಏನು ಅಂತ ಆಗ್ಲೇ ಗೊತ್ತಾಗಿರ್ಬೇಕು ಇಡೀ ಜನತೆಗೆ. ದಯವಿಟ್ಟು ಡಾ ಕೆ ಸುಧಾಕರ್ ಎಂದರೆ ಅಭಿವೃದ್ಧಿ, ಅಭಿವೃದ್ಧಿ ಎಂದರೆ ಸುಧಾಕರ್ ಎಂಬಂತೆ 10 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಹರಿಸಿದ್ದಾರೆ. ಸುಧಾಕರ್ ಇಲ್ಲದ ಚಿಕ್ಕಬಳ್ಳಾಪುರ ಊಹೆ ಮಾಡಲು ಆಗುವುದಿಲ್ಲ. ಇಂತಹವರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ಸುಮಂತ್ ರೆಡ್ಡಿ ಮಾತನಾಡಿದರು. ಈ ವೇಳೆಯಲ್ಲಿ ಬಿಜೆಪಿ ಯುವ ಮುಖಂಡರಾದ ಜಯಕೃಷ್ಣ, ವರುಣ್, ಸುನೀಲ್ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.